ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರದೀಪ್ ಆರ್ಯ. ನ್ಯಾಚುರಲ್ ಬಲ್ಕಿಂಗ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಡೇ 2 ಬ್ಯಾಕ್ ಆ್ಯಂಡ್ ಬೈಸಿಪ್ಸ್ ವರ್ಕೌಟ್ ಆಗಿರೋದ್ರಿಂದ ಬ್ಯಾಕಿಗೆ ಸಿಕ್ಕಾಬಟ್ಟೆ ವಾರ್ಮ್ ಅಪ್ ಮಾಡಲೇಬೇಕು. ಬಿಕಾಸ್ ಯಾಕಂದರೆ ತುಂಬ ದೊಡ್ಡ ಮಸಲ್ ಆಗಿರೋದ್ರಿಂದ ವಾರ್ಮ್ ಅಪ್ ಆ್ಯಕ್ಚುಲಿ ಕೇಳುತ್ತೆ. ಸೊ ನಾವು ಮಾಡಬೇಕು. ಸೊ ಬನ್ನಿ ಮೊದಲನೇ ವರ್ಕೌಟ್ ಮಾಡೋಣ. ಮೊದಲನೇ ವರ್ಕೌಟ್ ಬಂದು ಲ್ಯಾಟ್ ಪುಲ್ ಡೌನ್. ಬಿಕಾಸ್ ಲ್ಯಾಟ್ ಪುಲ್ ಡೌನಲ್ಲಿ ಬ್ಯಾಕು ಮತ್ತು ಫ್ರಂಟ್ ವೇರಿಯೇಷನ್ ಮಾಡಬೇಕು. ಸೊ ನಾನು ಮೊದಲು ಬ್ಯಾಕ್ ಮಾಡ್ತೀನಿ, 4 ಸೆಟ್ಟು ಹೆವಿ ವೆಯ್ಟ್ಸು. ಅದಾದ ನಂತರ ಲ್ಯಾಟ್ ಪುಲ್ ಡೌನ್ ಫ್ರಂಟು ಹೇಳಿದ್ನಲ್ಲ, ಬ್ಯಾಕ್ ಆ್ಯಂಡ್ ಫ್ರಂಟ್ ಅಂತ. ಮೊದಲು ಬ್ಯಾಕು ಆಮೇಲೆ ಫ್ರಂಟು. ಇದು ಕೂಡ ಅಷ್ಟೇ 4 ಸೆಟ್ಟು ಹೆವಿ ವೆಯ್ಟ್ಸು. ಸೊ ಅದಾದಮೇಲೆ ಸೀಟೆಡ್ ಕೇಬಲ್ ರೋ. ಇದು ಕೂಡ ಅಷ್ಟೇ ಸೇಮ್ ಆಫ್ ದ ಸೇಮ್. ಬಿಕಾಸ್ ಇದು ತುಂಬ ನನಗೆ ಇಷ್ಟವಾದ ಎಕ್ಸಸೈಸು. ಹೆವಿ ವೆಯ್ಟ್ಸ್ ಅಂತೂ ಆರಾಮಾಗಿ ಹೊಡಿಬೋದು. ಸೊ ಅದಕ್ಕೆ ನಾನು ಯಾವಾಗಲೂ ಇದನ್ನು ಇಷ್ಟಪಡ್ತೀನಿ. ಇದು ಕೂಡ ಅಷ್ಟೇ 4 ಸೆಟ್ಸು ಹೆವಿ ವೆಯ್ಟ್ಸ್. ನೆಕ್ಸ್ಟ್ ವೇರಿಯೇಷನ್ ಬಂದು ಸೀಟೆಡ್ ಮಷಿನ್ ರೋ. ಇದು ಬ್ಯಾಕ್ ಬಿಲ್ಡ್ ಆಗೋದಕ್ಕೆ ಸೂಪರಾಗಿ ಸಪೋರ್ಟ್ ಮಾಡುತ್ತೆ. ಇದು ಕೂಡ ಅಷ್ಟೇ 4 ಸೆಟ್ಟು ಹೆವಿ ವೆಯ್ಟ್ಸು. ಇದಾದ ನಂತರ ಲಾಸ್ಟ್ ಆ್ಯಂಡ್ ಫೈನಲ್ಲು ಹೈಪರ್ ಎಕ್ಸ್ಟೆನ್ಷನ್ಸು. ಇದನ್ನು ವೆಯ್ಟ್ ಇಟ್ಕೊಂಡು ಮಾಡ್ಬೋದು, ವೆಯ್ಟ್ ಇಲ್ದೇ ಮಾಡ್ಬೋದು. ಸೊ ವೆಯ್ಟ್ ಇಟ್ಕೊಂಡು ಮಾಡಿದ್ರೆ ನೀಟಾಗಿ ಫೋಕಸ್ಡಾಗಿ ಸಖತ್ತಾಗಿ ಟ್ರೈನ್ ಆಗುತ್ತೆ. ಇದಾದ ನಂತರ ನೆಕ್ಸ್ಟ್ ವರ್ಕೌಟ್ ಬಂದು ಬೈಸಿಪ್ಸು. ಮೊದಲನೇ ವೇರಿಯೇಷನ್ ಬಂದು ಸ್ಟ್ಯಾಂಡಿಂಗ್ ಈಸೆಡ್ ಬಾರ್ ಕರ್ಲ್. ಆ್ಯಕ್ಚುಲಿ ಇದನ್ನು ತುಂಬ ಕ್ಲೋಸ್ ಗ್ರಿಪ್ಪಲ್ಲಿ ಮಾಡಿದಾಗ ನೀಟಾಗಿ ಫೋಕಸ್ಡಾಗಿ ನಿಮ್ಮ ಹಾಮ್ಸ್ನ ಟ್ರೈನ್ ಮಾಡ್ಬೋದು. ಇದು ಕೂಡ ಅಷ್ಟೇ 4 ಸೆಟ್ಟು ಹೆವಿ ವೆಯ್ಟ್ಸ್. ನೆಕ್ಸ್ಟ್ ವೇರಿಯೇಷನ್ ಬಂದು ಡಂಬಲ್ ಕರ್ಲ್. ಇದು ಕೂಡ ಅಷ್ಟೇ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ವೆಯ್ಟ್ ಪುಷ್ ಮಾಡಿ. ಈಗೋ ಲಿಫ್ಟಿಂಗ್ ಅಂತೂ ಬಾಡಿ ಬಿಲ್ಡಿಂಗಲ್ಲಿ ಸಾಧ್ಯನೇ ಇಲ್ಲ, ಮಾಡಿದ್ರೆ ಇಂಜುರೀಸ್ಗಳಂತೂ ಖಂಡಿತ. ಇದು ಕೂಡ ಅಷ್ಟೇ 4 ಸೆಟ್ಟು ಹೆವಿ ವೆಯ್ಟ್ಸು. ಅದಾದಮೇಲೆ ನೆಕ್ಸ್ಟ್ ವೇರಿಯೇಷನ್ ಬಂದು ಪೀಚರ್ ಕರ್ಲ್. ಇದಂತೂ ಎಲ್ಲರೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ, ಯಾಕೆಂದರೆ ತುಂಬ ಈಸಿ, ಚೆನ್ನಾಗಿ ವೆಯ್ಟ್ ಪುಷ್ ಮಾಡ್ಬೋದು. ಹಾಗೆ ಬೈಸಿಪ್ಸು ಕೂಡ ಸೂಪರಾಗಿ ಬಿಲ್ಡ್ ಆಗುತ್ತೆ. ಇಷ್ಟೆಲ್ಲ ವರ್ಕೌಟ್ ಮಾಡಿ ಒಂದು ಪೋಸಿಂಗ್ ಮಾಡಿದೋದ್ರಾಗೆ, ಅದು ಅಲ್ಲದೆ ಬೈಸಿಪ್ ವರ್ಕೌಟ್ ಮಾಡಿದ್ದೀನಿ, ಪೋಸಿಂಗ್ ಮ್ಯಾಂಡೇಟ್ರಿ. ಸೊ ಇದಾದಮೇಲೆ ಲಾಸ್ಟ್ ಆ್ಯಂಡ್ ಫೈನಲ್ಲು ಫೋರಮ್ಸ್ ವರ್ಕೌಟ್ ಮಾಡಿ ವರ್ಕೌಟ್ ಮುಗಿಸಿ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.